ಎಸ್, ಇನ್ನು ಈ ಕ್ಷಣದ ದೊಡ್ಡ ಅಪ್ಡೇಟ್ ಏನಂದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಹಿಂದೂ ಫೈರ್ ಬ್ರ್ಯಾಂಡ್ ಅಂತ ಏನು ಗುರುತಿಸ್ಕೊಂಡಿದ್ರು, ಅವರಿಗೆ ಬಿಜೆಪಿ ಎರಡನೇ ಶೋಕಾಸ್ ನೋಟಿಸ್ ಅನ್ನ ನೀಡಿದೆ. ಬಿಜೆಪಿ ಶಾಸಕ ಯತ್ನಾಳ್ಗೆ ಹೈಕಮಾಂಡ್ ನಾಯಕರು ಬಿಗ್ ಶಾಕ್ ಅನ್ನ ಕೊಟ್ಟಿದ್ದಾರೆ. ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಪಕ್ಷದ ಯಾವುದೇ ನಾಯಕರ ಬಗ್ಗೆ ಪಕ್ಷಕ್ಕೆ ಡ್ಯಾಮೇಜ್ ಆಗುವ ರೀತಿಯಲ್ಲಿ ಬಹಿರಂಗ ಹೇಳಿಕೆಯನ್ನ ನೀಡದಂತೆ ಎರಡನೇ ಬಾರಿಗೆ ಬಿಜೆಪಿ ಹೈಕಮಾಂಡ್ ಅವರಿಗೆ ಶಿಸ್ತು ಪಾಲನಾ ಸಮಿತಿಯಿಂದ ಯತ್ನಾಳ್ ಅವರಿಗೆ ನೋಟಿಸ್ ಅನ್ನ ಕೊಟ್ಟಿದೆ. ನೋಟಿಸ್ ಕೊಡುವುದಷ್ಟೇ ಅಲ್ಲದೆ 72 ಗಂಟೆ ಒಳಗೆ ಅದಕ್ಕೆ ಉತ್ತರಿಸುವಂತೆ ನೋಟಿಸ್ ಕೂಡ ಜಾರಿ ಮಾಡಿದೆ. ಈ ನೋಟಿಸ್ಗೆ ಉತ್ತರಿಸದಿದ್ದಲ್ಲಿ ಯತ್ನಾಳ್ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಹೇಳಿಕೆಯನ್ನು ಕೊಟ್ಟಿದೆ ಶಿಸ್ತು ಪಾಲನಾ ಸಮಿತಿ. ಆದರೆ ಇಲ್ಲಿ ದುರಾದೃಷ್ಟನೋ ಅಥವಾ ಅದೃಷ್ಟನೋ ಯತ್ನಾಳ್ದು ಗೊತ್ತಿಲ್ಲ. ನೋಟಿಸ್ ಕೊಡ್ತಾರೆ, ಅವರು ದಿಲ್ಲಿಗೆ ಹೋಗ್ತಾರೆ, ಎಲ್ಲವೂ ಸಾಲ್ವ್ ಆಗಿದೆ ಅಂತಾರೆ, ಮತ್ತೆ ಯಡಿಯೂರಪ್ಪ ಕುರಿತು ಸಾಫ್ಟ್ ಆಗಿ ಮಾತಾಡ್ತಾರೆ ಒಂದಿನ, ಮತ್ತು ಮಾರನೇ ದಿನ ತಮ್ಮ ಚಾಳಿನ ಶುರು ಮಾಡ್ತಾರೆ. ಅಂದರೆ BJP ಹೈಕಮಾಂಡ್ಗೂ ಕೂಡ ರಾಜ್ಯದ BJPಗರ ಮೇಲೆ ಹಿಡಿತಾ ಇಲ್ಲ. ಇವರು ವಿರೋಧೇನು ಆಡಳಿತ ಪಕ್ಷದಲ್ಲ, ರಾಜ್ಯದಲ್ಲಿ ಇವರು ಇರೋದು ವಿರೋಧ ಪಕ್ಷದಲ್ಲಿ. ವಿರೋಧ ಪಕ್ಷದಲ್ಲಿ ಇರೋದು ಎಷ್ಟು? 60 ಸ್ಥಾನಗಳು ಇವರಿಗಿರೋದು ರಾಜ್ಯದಲ್ಲಿ. ಈ 60 ಶಾಸಕರನ್ನೇ ಕರೆಕ್ಟಾಗಿ BJP ಹೈಕಮಾಂಡ್ಗೆ ನಡೆಸ್ಕೊಳ್ಳಿಕ್ಕಾಗ್ತಾ ಇಲ್ಲ. ದೇಶದ 15ಕ್ಕೂ ಅಧಿಕ ರಾಜ್ಯಗಳಲ್ಲಿ BJP ಸರ್ಕಾರವನ್ನು ರಚಿಸ್ತಾ ಇದೆ. ದೆಹಲಿಯಲ್ಲಿ ಕೇವಲ 8 ಸ್ಥಾನಗಳಿದ್ದಂತಹ BJP 48ಕ್ಕೆ ಏರಿಕೆ ಆಗುತ್ತೆ. ಆದರೆ ರಾಜ್ಯದಲ್ಲಿದ್ದಂತಹ ಕೆಲವೊಂದು ನಾಯಕರನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಇದರಲ್ಲಿ ನಾವು 2 ರೀತಿ ಯೋಚನೆ ಮಾಡ್ಬೋದು. ಇದರಲ್ಲಿ ಕೆಲವೊಂದು ಮೀಡಿಯಾಗಳು ಇಲ್ಲಿ ತನಕ ಈ ವಿಷಯದ ಕುರಿತು ಬಾಯಿ ಬಿಟ್ಟಿಲ್ಲ, ಆದರೆ ನಾನು ಹೇಳ್ತಾ ಇದ್ದೀನಿ. ಏನು? ಮೊದಲನೇದು, ರಾಜ್ಯದಲ್ಲಿ BJP ಒಂದು ಹಿಡನ್ ಅಜೆಂಡಾವನ್ನು ಹೊಂದಿದೆ. ಆ ಹಿಡನ್ ಅಜೆಂಡಾ ಏನಂದ್ರೆ ಲಿಂಗಾಯತರ ಹತ್ತಿರ ಇರುವಂಥ ಅಧಿಕಾರವನ್ನು ಕಸಿದುಕೊಂಡು ಹಿಂದುತ್ವದ ಅಜೆಂಡಾದ ಮೇಲೆ ರಾಜಕೀಯ ಮಾಡುವವರ ಕೈಗೆ ಅಧಿಕಾರವನ್ನು ಕೊಡಬೇಕನ್ನೋದು. ಬಹುತೇಕರಿದು ಈ ಮಾತು ಇಲ್ಲಿ ತನಕ ಯಾರು ಕೂಡ ಹೇಳಿಲ್ಲ. ಆದರೆ ನನಗೆ ಬಂದಂತಹ ಇಂಟೆಲಿಜೆನ್ಸಿ ಪ್ರಕಾರ ಇದು ಅವರ ಹಿಡನ್ ಅಜೆಂಡಾ. ಏನು? ಲಿಂಗಾಯತರ ಹತ್ರ ಆ ಒಂದು ಅಧಿಕಾರ ಇರಬಾರ್ದು. BJP ಅಂದರೆ ಲಿಂಗಾಯತರ ವೋಟ್ ಬ್ಯಾಂಕ್ ಅಂತ ಆಗಬಾರ್ದು. ಲಿಂಗಾಯತರೇ BJPಗೆ ವೋಟ್ ಬ್ಯಾಂಕ್ ಅನ್ನೋ ಒಂದು ಮನಸ್ಥಿತಿಯಿಂದ ಹೊರ ಬರಬೇಕಂದ್ರೆ ಲಿಂಗಾಯತರಿಂದ ಅಧಿಕಾರವನ್ನು ಕಸಿದುಕೊಳ್ಬೇಕು. ಯಾಕಂದರೆ ಯಡಿಯೂರಪ್ಪ ಅಂತ ರಾಜ್ಯದಲ್ಲಿ ಬಂದಾಗ ಯಡಿಯೂರಪ್ಪ ಅಂತ ಹೆಸರು ಯಾರಿಗಾದರೂ ಕೇಳಿದ ತಕ್ಷಣ ಹೈಕಮಾಂಡ್ನವರಿಗೆ ಲಿಂಗಾಯತ ಸಮಾಜಕ್ಕೆ ಬಹುತಿ ಬಡಿ ಲೀಡರ್ ಹೇಜಿ ಅಂತ ದೆಹಲಿ ನಾಯಕರು ಇದನ್ನೇ ಹೇಳ್ತಾರೆ. जो येडियुरप्पा को विरोध करेगा सभी लिंगायत भी ओ लीडर को विरोध करेगा. ಈ ಒಂದು ಮಾತು ದೆಹಲಿಯ ಮೂಲೆ ಮೂಲೆಯಲ್ಲಿ ರಾಜಕೀಯದ ಪಡಸಲೆಯಲ್ಲಿ ಕೇಳಿಬರುತ್ತೆ. ಅದಕ್ಕಾಗಿ ಯಡಿಯೂರಪ್ಪ ಅವರ ಮೇಲಿರುವಂಥ ಏನು ಡಿಪೆಂಡ್ ಆಗಿದಾರಲ್ಲ ಈ BJPಯವರು, ಅದನ್ನು ಡಿಪೆಂಡೆನ್ಸಿಯನ್ನು ಕಡಿಮೆ ಮಾಡಬೇಕು. ಹೆಂಗೆ ಮಾಡಬೇಕು? ಲಿಂಗಾಯತರಲ್ಲಿಯೇ ಜಗಳ ಹಚ್ಚಿದಾಗ ಮಾತ್ರ ಅದು ಸಾಧ್ಯ. ಇವರು ಮೊದಲು BL ಸಂತೋಷ್ನ ಬಿಟ್ಟು ಆಟ ಆಡ್ಲಿಕ್ಕೆ ಶುರು ಮಾಡಿದ್ರು BJP ಹೈಕಮಾಂಡ್, ಆದರೆ ವಿಫಲರಾಗಿ ಹೋದರು BL ಸಂತೋಷ್. ಅದಾದಮೇಲೆ ಪ್ರಹ್ಲಾದ್ ಜೋಶಿಯನ್ನು ಬಿಟ್ಟರು, ಅಲ್ಲಿ ಕೂಡ ವಿಫಲರಾದ್ರು. ಯಾಕಂದರೆ ಲಿಂಗಾಯತ ಮತದಾರರು ಒಳ್ಳೆಯ ಮೈಂಡ್ಸೆಟ್ಟನ್ನು, ಒಳ್ಳೆಯ ಸ್ಟ್ರಾಂಗ್ ಕಮಾಂಡನ್ನು ಹೊಂದಿದ್ದಾರೆ ಈ ರಾಜ್ಯ ರಾಜಕಾರಣದ ಮೇಲೆ. ಅದು BJP ಇರಲಿ, ಕಾಂಗ್ರೆಸ್ ಇರಲಿ. ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲಿಕ್ಕೆ ಯಾವುದಾದ್ರೂ ಒಂದು ಸಮುದಾಯ ಕಾರಣ ಇದೆ ಅಂದರೆ 90% ಆ ಒಂದು ಕೊಡುಗೆ ಲಿಂಗಾಯತ ಸಮಾಜಕ್ಕೆ ಸಲ್ಲುತ್ತೆ. ಯಾಕಂದರೆ ಆ ಒಂದು ಕ್ರೆಡಿಬಿಲಿಟಿ ಅವರಿಗಿದೆ, ಅವರು ಆ ರೀತಿಯನ್ನು ನಡೆಸ್ಕೊಂಡು ಹೋಗಿದ್ದಾರೆ. ಬೇರೆ ಸಮಾಜದ ಬಗ್ಗೆ ನಾನು ತಪ್ಪಾಗಿ ಮಾತಾಡ್ತಾ ಇಲ್ಲ, ಕೇವಲ ಇಲ್ಲಿ ರಾಜ್ಯ ಅಧ್ಯಕ್ಷರ ಪಟ್ಟ ಮತ್ತು ಮುಂದಿನ BJP ಭವಿಷ್ಯ ಹೆಂಗಾಗಲಿದೆ ಅನ್ನೋ ಒಂದು ಊಹಾನಾತ್ಮಕವಾಗಿ ಮಾತನಾಡ್ತಾ ಇರೋದು. ಇಲ್ಲಿ ಪ್ರಹ್ಲಾದ್ ಜೋಶಿನೂ ವಿಫಲರಾದರು, BL ಸಂತೋಷ್ ಕೂಡ ವಿಫಲರಾದರು ಲಿಂಗಾಯತನ ಮಣಿಸ್ಲಿಕ್ಕಾಗಿ. ಆದರೆ ಲಿಂಗಾಯತರನ್ನ ಏನು ಮುಳ್ಳಿನಿಂದಲೇ ತೆಗಿಬೇಕಂತ ಏನು ಗಾದೆ ಇದೆಯೋ ಅದೇ ರೀತಿ ಯತ್ನಾಳ್ ಹಿಂದೂಗಳ ಬಗ್ಗೆ ಮಾತನಾಡ್ತಾರೆ. ಅದರಲ್ಲಿ ನೋ ಡೌಟ್, ಹಿಂದೂ ಫೈರ್ ಬ್ರ್ಯಾಂಡ್, ಅದರಲ್ಲಿ ನೋ ಡೌಟ್. ಇವ್ರನ್ನ ಮುಂದಿಟ್ಟುಕೊಂಡು BJPಯಲ್ಲಿರುವಂತಹ ವಿಜೇಂದ್ರ ಮೇಲಿರುವಂಥ ಡಿಪೆಂಡೆನ್ಸಿಯನ್ನು, ಯಡಿಯೂರಪ್ಪ ಕುಟುಂಬ ಮೇಲಿರುವ ಡಿಪೆಂಡೆನ್ಸಿಯನ್ನು ಕಡಿಮೆ ಮಾಡಬೇಕು ಅನ್ನೋದು BJP ಹೈಕಮಾಂಡ್ನ ಪ್ಲ್ಯಾನು, ಕೆಲವೊಂದು ಬುದ್ಧಿಜೀವಿಗಳ ಪ್ಲ್ಯಾನು. ಆದರೆ ಇವತ್ತಿಗೂ ಕೂಡ ಅದು ವರ್ಕೌಟ್ ಆಗ್ತಾ ಇಲ್ಲ. ಇದೇ ಮಾದರಿಯಲ್ಲಿ 2012 ಮೇ ಬಿ ಅವಾಗ ಒಂದ್ಸಲ ಪ್ಲ್ಯಾನ್ ಮಾಡಿದ್ರು. ಅವಾಗ ಯಡಿಯೂರಪ್ಪ KJPಯನ್ನು ಕಟ್ಟಿದ್ರು, ಡ್ಯಾಮೇಜ್ ಆಗಿತ್ತು BJP ಅಧಿಕಾರ ಕಳೆದುಕೊಳ್ಬೇಕಾಯಿತು. ಇವಾಗ ಕೂಡ ಹಂಗೆ ಮಾಡಿದರೆ ಇವರು ಇನ್ನೂ ಅದೇ ದಾರಿ ಹಿಡಿತಾರೆ. ಕೇಂದ್ರದಲ್ಲಿ BJP ಇದೆ, ದುರಾದೃಷ್ಟ ಅವರ
ಅದೃಷ್ಟಕ್ಕೆ BJPಯವರ ಅದೃಷ್ಟಕ್ಕೆ ಕೇಂದ್ರದಲ್ಲಿದ್ದಾರೆ. ಏನೋ ED CBI ಏನು ಕೇಸುಗಳಿಗೆ ಹೆದರಿ ಇವ್ರೇನು ಸೈಲೆಂಟ್ ಇರ್ತಾರೋ ಗೊತ್ತಿಲ್ಲ ನನಗೆ. ಆದರೆ ಆವಾಗ ರಾಷ್ಟ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು. ಆವಾಗ ಯಡಿಯೂರಪ್ಪ ಒಂದು ಹೊಸ ಪಕ್ಷವನ್ನು ಕಟ್ತಾರೆ, KJP ಪಕ್ಷ ಅಂತ. ಈಗ ಯಡಿಯೂರಪ್ಪ ಮತ್ತು ವಿಜೇಂದ್ರ ನಾವು ಮೂಲೆ ಗುಂಪು ಮಾಡಿದರೆ ಲಿಂಗಾಯತ ಓಟ್ಗಳು ಮತ್ತೆ ಮೂಲೆ ಗುಂಪಾಗುತ್ತೆ. ಹಂಗಾಗಬಾರ್ದು ಅಂದರೆ ಲಿಂಗಾಯತ್ ನಾಯಕನಿಗೆ ಫ್ರಂಟಿಗೆ ತರಬೇಕು. ಯಾರಿಗೆ? ನಾವು ಬಸವನಗೌಡ ಪಾಟೀಲ್ ಯತ್ನಾಳ್ಗೆ ತರಬೇಕು ಅಂತ BJP ಹೈಕಮಾಂಡ್ ಪ್ಲ್ಯಾನ್ ಇದೆ. ಆದರೆ ಅದು ಅಷ್ಟು ಸುಲಭವಾಗಿ ವರ್ಕೌಟ್ ಆಗುವಂಥ ಲೆಕ್ಕಗಳು ಕಾಣಿಸ್ತಾ ಇಲ್ಲ. ಯಾಕಂದರೆ ನಾನು ಈ ಲಿಂಗಾಯತರಿಗೂ ಹೇಳೋಕೆ ಇಷ್ಟಪಡ್ತೀನಿ. ನಮ್ಮ ಲಿಂಗಾಯತರಲ್ಲಿ ಕೂಡ ಅನೇಕರು ಲಿಂಗಾಯತರ ಕೇವಲ ಕೆಲವೊಂದು ರಾಜಕಾರಣಿಗಳು BJP ಮತ್ತು ಕಾಂಗ್ರೆಸ್ನಲ್ಲಿರುವಂಥ ರಾಜಕಾರಣಿಗಳು ಲಿಂಗಾಯತರನ್ನು ಒಂದೇ ಒಂದು ಕಾರ್ಡನ್ನು ಬಳಸ್ಕೊಂಡು ರಾಜಕೀಯದ ಉತ್ತುಂಗ ಸ್ಥಾನಕ್ಕೆ ಏರ್ತಾ ಇದ್ದಾರೆ ಹೊರತು ರಾಜ್ಯದಲ್ಲಿನ ಲಿಂಗಾಯತರ ಬಗ್ಗೆ ಅವರಿಗೆ ಎಳ್ಳಿನ ದಾಣಿಯಷ್ಟು ಕೂಡ, ಎಳ್ಳಿನ ಏನು ಸಣ್ಣ ದಾಣೆ ಇರುತ್ತಲ್ಲ ಅಷ್ಟು ಕೂಡ ಕಿಮ್ಮತ್ತು, ಅಷ್ಟು ಕೂಡ ಗೌರವ, ಅಷ್ಟು ಕೂಡ ಕಾಳಜಿ ರಾಜ್ಯದ BJP ಮತ್ತು ಕಾಂಗ್ರೆಸ್ನಲ್ಲಿರುವಂಥ ಲಿಂಗಾಯತರಿಗೆ ಇಲ್ಲ, ಲಿಂಗಾಯತ್ ನಾಯಕರಿಗಿಲ್ಲ. ಅವ್ರಿಗೆ ಬರೀ ಬೇಕಾಗಿರೋದು ಲಿಂಗಾಯತ್ ಅನ್ನೋ ಒಂದು ಪದ, ಲಿಂಗಾಯತ್ ಅನ್ನೋ ಒಂದು ಕ್ರೆಡಿಬಿಲಿಟಿ, ಅದನ್ನು ಬಳಸ್ಕೊಂಡು ಅವ್ರು ಸಚಿವರಾಗ್ತಾ ಇದ್ದಾರೆ, CM ಆಗ್ತಾ ಇದ್ದಾರೆ ಹೊರತು ಲಿಂಗಾಯತ್ ಸಮುದಾಯಕ್ಕೆ ಅವ್ರು ಮಾಡಿದಂಥ ಕೊಡುಗೆಗಳು ಏನೂ ಇಲ್ಲ. ಇನ್ನೊಂದು ಹೇಳ್ತೀನಿ, ಏನು 12ನೇ ಶತಮಾನದಲ್ಲಿ ಯಾರು ಇಷ್ಟಲಿಂಗವನ್ನು ಧರಿಸಿ ಲಿಂಗಾಯತ ಧರ್ಮಕ್ಕೆ ಬಂದರು ಅವರೆಲ್ಲ ಲಿಂಗಾಯತರು, ಇವತ್ತು ಅವರ ವಂಶಜರೇ ಇವರು. ಆದರೆ ಇವತ್ತಿನ ಲಿಂಗಾಯತರು ಮತ್ತೆ ವೈದಿಕ ಸಂಸ್ಕೃತಿಯನ್ನು ನಂಬಿ ವೈದಿಕ ಆಚರಣೆಗಳ ಕಡೆ ಹೋಗ್ತಾ ಇದ್ದಾರೆ. ಹಾಗಾದರೆ ಅವರು ಲಿಂಗಾಯತರೇ ಅಲ್ಲ. ಕೇವಲ ಅವ್ರಿಗೆ ಲಿಂಗಾಯತ ಯಾವಾಗ ಬೇಕಂದ್ರೆ ಅವ್ರು ರಾಜಕೀಯವಾಗಿ ಬೆಳಿಬೇಕಾದಾಗ ಮಾತ್ರ ಅವ್ರಿಗೆ ಲಿಂಗಾಯತ ಅನ್ನೋ ಒಂದು ಶಕ್ತಿ ಬೇಕು ಹೊರತು ಲಿಂಗಾಯತ ಆಚರಣೆಗಳು ಮಾತ್ರ ಅವ್ರ ಹತ್ರ ಇಲ್ಲ. ಟು ಬಿ ಫ್ರ್ಯಾಂಕ್ ಆಗಿ ನಾನು ಹೇಳ್ತೀನಿ, ಲಿಂಗಾಯತರ ಆಚರಣೆಗಳಿಲ್ಲ, ಲಿಂಗಾಯತರ ನಂಬಿಕೆಗಳಿಲ್ಲ, ಲಿಂಗಾಯತರ ಏನು ಧರ್ಮಗ್ರಂಥ ವಚನ ಗ್ರಂಥದಲ್ಲಿನ ಎಳ್ಳಿನಷ್ಟು ನ್ಯಾಯನ ಕೂಡ ಅವ್ರಿಗಿಲ್ಲ. ಅವರು ನಂಬ್ತಾ ಇರೋದು ವೈದಿಕ ಸಂಸ್ಕೃತಿಯನ್ನು, ವೈದಿಕ ಧರ್ಮವನ್ನು. ಅವರಿಗೆ ಲಿಂಗಾಯತರಂತ ಯಾವಾಗ ನೆನಪಾಗುವುದು ಅಂದರೆ ತಮಗೆ ಸಚಿವ ಸ್ಥಾನ, ರಾಜ್ಯಾಧ್ಯಕ್ಷ ಸ್ಥಾನ, ತಮಗೆ CM ಸ್ಥಾನ ಬೇಕಾದಾಗ ಮಾತ್ರ. ಅದು BJPಯಲ್ಲಿ ಇಂತಹ ನಾಯಕರಿದ್ದಾರೆ, ಕಾಂಗ್ರೆಸ್ನಲ್ಲಿಯೂ ಇದ್ದಾರೆ. ಟು ಬಿ ಫ್ರ್ಯಾಂಕ್ ಆಗಿ ಹೇಳಬೇಕಾದ್ರೆ ಈಗ ಹಿಡನ್ ಅಜೆಂಡಾ ಅದೇ. BY ವಿಜೇಂದ್ರ ಹತ್ತಿರ ಇರುವಂಥ ರಾಜ್ಯಾಧ್ಯಕ್ಷ ಸ್ಥಾನವನ್ನು, ಮುಂದಿನ CM ಪಟ್ಟವನ್ನು ಕಸ್ದುಕೋಬೇಕು. ಮುಂದೆ ಪಕ್ಷ ಗೆದ್ದರೆ ಮಾತ್ರ CM ಪಟ್ಟ, ಅದು ಯಾರಿಗೆ ಬರುತ್ತೋ ಗೊತ್ತಿಲ್ಲ. ಆದರೆ ಈಗಿರುವಂಥ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಆದರೂ ಕಸ್ಕೋಬೇಕು. ಇಲ್ಲಿ ಯತ್ನಾಳ್, ರಮೇಶ್ ಜಾರಕಿಹೊಳಿ ಇವ್ರನ್ನ ಎಲ್ಲ ಸಮುದಾಯವಾರು ನಾಯಕರನ್ನು ರೆಡಿ ಮಾಡ್ತಾ ಇದ್ದಾರೆ. ನೋಡಿ, ನಮ್ಮ ಹತ್ರ ಜಾರಕಿಹೊಳಿ ಅವರಿದ್ದಾರೆ, ವಾಲ್ಮೀಕಿ ಸಮಾಜದವರು, ಯತ್ನಾಳ್ ಇದ್ದಾರೆ, ಲಿಂಗಾಯತ್ ಸಮಾಜದವರು. ಹಿಂಗೆ ಇವೆಲ್ಲವನ್ನು ಪ್ಲ್ಯಾನ್ ಮಾಡಿಕೊಂಡು ಯಾರಿದ್ದಾರೆ ವಿಜೇಂದ್ರ ಹತ್ರ. ಯಾಕಂದರೆ ವಿಜೇಂದ್ರ ಮತ್ತು ಯಡಿಯೂರಪ್ಪ ಸಾಮ್ರಾಜ್ಯವನ್ನು ನಾನು ಯಾರ್ದೋ ಒಂದು ಇಂಟರ್ವ್ಯೂಲ್ಲಿ ಕೇಳಿದ್ದೆ, ಯಾರದೇ ಆದಂಥ ಒಂದು ಸಾಮ್ರಾಜ್ಯವನ್ನು, ಒಂದು 30-40 ವರ್ಷ ಕಟ್ಟಿರುವಂಥ ಸಾಮ್ರಾಜ್ಯವನ್ನು ನಾವು ಒಂದೇ ಸಲ ಕೆಡವಿ ಬಿಡ್ತೀವಿ ಅಂದರೆ ಯಾರಿಂದಲೂ ಸಾಧ್ಯವಾಗಲ್ಲ. ಯಾರಿಂದಲೂ 30-40 ವರ್ಷದ ಸಾಮ್ರಾಜ್ಯವನ್ನು ಯಾರಿಂದಲೂ ಕೆಡಲಿಕ್ಕೆ ಸಾಧ್ಯ ಆಗಲ್ಲ. ಆದರೆ ಆ ಸಾಮ್ರಾಜ್ಯವನ್ನು ನಾವು ಅಳ್ಳಾಡಿಸ್ಬೋದು, ಸ್ವಲ್ಪ ಶೇಕ್ ಮಾಡ್ಬೋದು. ಅದು ಈಗ BJP ಹೈಕಮಾಂಡ್ನ ಪ್ಲ್ಯಾನ್. ಆದರೆ ಅಷ್ಟು ಈಸಿಯಾಗಿ ವರ್ಕೌಟ್ ಆಗಲ್ಲ. ಕಾದು ನೋಡ್ಬೇಕು ಏನಾಗುತ್ತೆ ಅಂತ. ಸೊ ಇವಾಗಿದ್ವು ಪ್ರೈಮ್ ಟೈಮ್ನ ಇಂದಿನ ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆ ಭೇಟಿ ಆಗ್ತೀನಿ, ಮತ್ತಷ್ಟು ರಾಜಕೀಯದ ರೋಚಕ ಸಂಗತಿಗಳನ್ನ ನಿಮ್ಮ ಮುಂದಿಡುವಂಥ ಪ್ರಯತ್ನವನ್ನು ಮಾಡ್ತೇನೆ.